ಆತ್ಮೀಯ ರಿಕ್ವೆಸ್ಟ್, ಆನ್ಲೈನ್ ಕ್ಲಾಸಿಗೆ ನೀವು ಪ್ರತಿದಿನ ಅಟೆಂಡ್ ಆಗ್ತಾ ಇದ್ದೀರಿ. ಯಾರಿಗಾದರೂ ಕನ್ಫ್ಯೂಷನ್ ಇದ್ದರೆ ಇಲ್ಲಿ ತೋರಿಸ್ತಾ ಇರುವಂಥ ಟೀಚ್ಮೆಂಟ್ ಲರ್ನ್ ಆರ್ ಟೀಚ್ ವಿತ್ ಎ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಮೊಬೈಲ್ ನಂಬರ್ ಮತ್ತು ಅದರ ಬರುವಂಥ OTPಯನ್ನು ಹಾಕಿ ನಿಮ್ಮ ಹೆಸರನ್ನ ಹಾಕಿ ಸ್ಟೂಡೆಂಟ್ ಅಂತ ಆಯ್ಕೆ ಮಾಡಿಕೊಂಡು ನೀವು ಸೈನ್ ಅಪ್ ಆಗಿ ಆ್ಯಪನ್ನು ರೆಡಿ ಇಟ್ಕೊಂಡು ಪ್ರತಿದಿನ ಜಾಯ್ನ್ ಆಗ್ತಾ ಇರ್ತೀರಿ. ಈ ಆ್ಯಪ್ ಓಪನ್ ಮಾಡಿದ ತಕ್ಷಣ ಈ ಪೇಜನ್ನು ಓಪನ್ ಆಗ್ತದೆ. ಕೆಳಗಡೆ ಅಲ್ಲಿ ಹೋಮ್ ಪಕ್ಕದಲ್ಲಿರುವಂಥ ಈ ಸಿಂಬಾಲ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನೀವು ಫಸ್ಟ್ ಟೈಮ್ ಇದ್ದರೆ ನಿಮಗೆ ಒಂದೇ ಕ್ಲಾಸ್ ರೂಮ್ ಓಪನ್ ಆಗ್ತದೆ, ಅಥವಾ ನೀವು ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಲ್ಲಿ ಬ್ಲೂ ಕಲರ್ ಮೇಲೆ ಪ್ಲಸ್ ಇದೆಯಲ್ಲ ಅಲ್ಲಿ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಹೊಸ ಕ್ಲಾಸ್ ರೂಮ್ ಐಡಿಯನ್ನು ಹಾಕ್ಬೋದು. ಈಗ ನಿಮಗೆ ಭಾಳಷ್ಟು ಕ್ಲಾಸ್ ರೂಮ್ಸ್ ಇದ್ದರೆ ಆಕೆ ಬೇಡವಾಗಿರುವಂಥ ಕ್ಲಾಸ್ ರೂಮನ್ನು ನೀವು ಡಿಲೀಟ್ ಮಾಡ್ಬೋದು. ಸರ್, ಆ ಬೇಡವಾಗಿರುವಂಥ ಕ್ಲಾಸ್ ರೂಮನ್ನು ಹೇಗೆ ಡಿಲೀಟ್ ಮಾಡ್ಬೋದು ಅಂದ್ರೆ, ಆ ಬೇಡವಾಗಿರುವಂಥ ಕ್ಲಾಸ್ ರೂಮ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಮೇಲ್ಗಡೆ 3 ಡಾಟ್ಸ್ ಬರ್ತದೆ. ಆ ಡಾಟ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಅನ್ರೋಲ್ ಫ್ರಮ್ ದ ಕ್ಲಾಸ್ ಅಂತ ಇರ್ತದೆ, ಅದನ್ನು ಕ್ಲಿಕ್ ಮಾಡಿದ್ರೆ ಸಾಕು. ನಿಮಗೆ ಬೇಡವಾಗಿರುವಂಥ ಕ್ಲಾಸ್ ರೂಮ್ ಡಿಲೀಟ್ ಆಗಿ ಬೇಕಾಗಿರುವಂಥ ಕ್ಲಾಸ್ ರೂಮ್ಸ್ ಅಷ್ಟೇ ಉಳಿತವೆ. ಈಗ ಯಾವ ಕ್ಲಾಸ್ ರೂಮ್ ಬೇಕಾಗಿದೆ ಅಥವಾ ಅಟೆಂಡ್ ಆಗಬೇಕಾಗಿದೆ ಆ ಕ್ಲಾಸ್ ರೂಮ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೇನಾಗ್ತದೆ, ಆ ಆ್ಯಪ್ ಓಪನ್ ಆಗ್ತದೆ. ಆವಾಗ ಅಲ್ಲಿ ಕೆಳಗಡೆ ಜಾಯಿನ್ ನೌ ಅಂತ ಏನೋ ಆಪ್ಷನ್ ಇದೆ, ಅದನ್ನ ಕ್ಲಿಕ್ ಮಾಡಿಕೊಂಡು ನೀವು ಪ್ರತಿದಿನ ಈ ರೀತಿ ಕ್ಲಾಸಿಗೆ ಜಾಯ್ನ್ ಆಗ್ಬೋದು. ಅದು 10th ಕ್ಲಾಸ್ ಇರ್ಬೋದು ಅಥವಾ ಗ್ರಾಮರ್ ಅಥವಾ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಇರ್ಬೋದು. ಥ್ಯಾಂಕ್ ಯು.